ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಾಬಗ್ಗಿಯನ್ನು ಉಪಯೋಗಿಸಿಕೊಂಡು ಒಂದು ಆರೋಗ್ಯಕರವಾದ ರೊಟ್ಟಿಯನ್ನು ಮಾಡೋದು ಹೇಗಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಿಮಗೆ ವ್ರತದ ದಿನಗಳಲ್ಲಿ ಕೂಡ ಮಾಡಿಕೊಳ್ಬೋದು. ನೀರುಳ್ಳಿಯನ್ನು ಸ್ಕಿಪ್ ಮಾಡಿದರೆ ವ್ರತದ ದಿನಗಳಲ್ಲಿ ಕೂಡ ಮಾಡಿಕೊಳ್ಬೋದು. ಇದಕ್ಕೆ ಮೊದಲಿಗೆ ಸಾಬಕ್ಕಿಯನ್ನು ಒಂದು ಸ್ವಲ್ಪ ಬಿಸಿಯಾಗುವಷ್ಟು ಬಿಸಿ ಮಾಡಿಕೊಂಡು ಕೈಯಲ್ಲಿ ಮುಟ್ಟುವಾಗ ಬಿಸಿ ಆಗುವಷ್ಟು ಆದರೆ ಸಾಕು. ತುಂಬ ಬಿಸಿ ಏನಾಗಬೇಕಂತ ಇಲ್ಲ, ಫ್ರೈ ಏನು ಮಾಡಬೇಕಾಗಿಲ್ಲ. ಯಾಕೆಂದರೆ ಇದನ್ನು ಹುಡಿ ಮಾಡುವಾಗ ಅದು ನುಣ್ಣಗೆ ಹುಡಿ ಆಗಲಿಕ್ಕೆ ಬೇಕಾಗಿ ಇದನ್ನು ಈಗ ತಣಿಲಿಕ್ಕೆ ಬಿಡುವ. ಇನ್ನೊಂದು ಸೈಡಲ್ಲಿ ಒಂದೆರಡು ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಹಾಕಿದ್ದೇನೆ. ಇದೀಗ ನೋಡಿ ತಣ್ಣಗಾಗಿದೆ. ಇದನ್ನು ಈಗ ನುಣ್ಣಗೆ ಪೌಡರ್ ಮಾಡಿಕೊಳ್ಳುವ. ತರಿಯಾಗಿ ಇಲ್ಲದಿದ್ದರೆ ನಿಮಗೆ ಪೌಡ್ರ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಅಂತ ಆದರೆ ಇದನ್ನು ನೆನೆಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೆನೆಸೋದಾದರೆ ನೀವು ಒಂದು 7-8 ಗಂಟೆ ನೆನೆಸಬೇಕಾಗ್ತದೆ. ಇದಾದರೆ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು. ಹಾಗಾಗಿ ನಾನು ಈ ವೆರೈಟಿಯನ್ನು ತೋರಿಸ್ತಾ ಇದ್ದೇನೆ. ಬಹುಶಃ ನೆನೆಸ ಹಾಕಿದ ಸಾಬಕ್ಕಿ ರೊಟ್ಟಿ ಇರಬೇಕು ನಮ್ಮ ಚಾನಲಲ್ಲಿ, ಅದನ್ನು ನೀವು ನೋಡ್ಬೋದು, ಚೆಕ್ ಮಾಡ್ಕೊಳ್ಬೋದು. ನೋಡಿ ಈ ಥರ ನುಣ್ಣಗೆ ಹುಡಿ ಮಾಡಿಕೊಂಡು ನಂತರ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೀಗ ಒಂದು ಮುಳ್ಸೌತೆಯನ್ನು ತುರ್ಕೊಂಡು ಹಾಕ್ತಾಯಿದ್ದೇನೆ, ಒಂದು ಕ್ಯಾರೆಟನ್ನು ತುರ್ಕೊಂಡು ಹಾಕ್ತಾಯಿದ್ದೇನೆ, ಹಾಗೆಯೇ ಒಂದು ಈರುಳ್ಳಿ ಇಲ್ಲಿ ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ ಆಲೂಗಡ್ಡೆಯನ್ನು ತುರಿದಿಟ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು, ಇವಿಷ್ಟನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಬೇಕಾದಷ್ಟು ನೀರಿರ್ತದೆ, ಹಾಗಾಗಿ ಮೊದಲಿಗೆ ಇದನ್ನು ಮಾತ್ರ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಬರುವ. ಸಾಬಕ್ಕಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹಾಗೆಯೇ ನಮಗೆ ಜೀರ್ಣಕ್ಕೆ ಕೂಡ ಒಳ್ಳೆಯದು. ಹಾಗಾಗಿ ಇದರ ರೊಟ್ಟಿಯನ್ನು ವಾರಕ್ಕೊಂದೆರಡು ದಿನ ಎಲ್ಲ ನೀವು ಟ್ರೈ ಮಾಡ್ಬೋದು. ರಾತ್ರಿ ಊಟ ಇಷ್ಟ ಇಲ್ಲದವರು ಈ ಥರ ರೊಟ್ಟಿಗಳನ್ನು ಮಾಡಿ ತಿನ್ಬೋದು. ನಮ್ಮ ಚಾನಲಲ್ಲಿ ಬೇರೆ ಬೇರೆ ಆದ ರೊಟ್ಟಿಗಳನ್ನ ನಾವು ಹಾಕ್ತಾ ಇದ್ದೇವೆ. ಎಲ್ಲ ರೊಟ್ಟಿಗಳ ವೆರೈಟಿಯನ್ನು ನೀವು ನೋಡ್ಕೊಳ್ಬೋದು. ಹಾಗೆಯೇ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ ನಿಮಗೆ ಹೇಗೆ ಆಗ್ತಾ ಇದೆ ಅಂತ ಹೇಳೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಸ್ವಲ್ಪವೇ ನೀರು ಸೇರಿಸ್ಕೊಂಡು ಅದನ್ನು ಕಲಸಿಕೊಳ್ಳುವ. ಒಂದೇ ಸತ್ತಿಗೆ ತುಂಬ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪವೇ. ಆಲ್ಮೋಸ್ಟ್ ನೀವು ಸಾಬಕ್ಕಿ ಎಷ್ಟು ಹಾಕಿದ್ದೀರಿ ಅಷ್ಟೇ ನೀರು ಬೇಕಾಗ್ತದೆ ಅದಕ್ಕೆ. ನಾನು ಒಂದು ದೊಡ್ಡ ಬೌಲಲ್ಲಿ ಸಾಬಕ್ಕಿ ಹಾಕಿದೆ, ಹಾಗೆಯೇ ಅಷ್ಟೇ ನೀರು ಕೂಡ ಬೇಕಾಯಿತು ನನಗೆ. ಹಾಗೆ ಅದನ್ನು ಕಲಸ್ಕೊಂಡು ಮೆತ್ತಗೆ ಹಿಟ್ಟು ರೊಟ್ಟಿ ತಟ್ಟಲಿಕ್ಕೆ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ನೀರು ಹಾಕಿ ಕಲಸಿದ ನಂತರ 1/4 ಗಂಟೆ ಸಮಯ ಅಥವಾ ಒಂದು ಅರ್ಧ ಗಂಟೆ ಸಮಯ ನೀವು ಅದನ್ನು ಹಾಗೆ ಮುಚ್ಚಿ ಇಟ್ಕೊಂಡ್ರೆ ಚೆನ್ನಾಗಿ ಸಾಬಕ್ಕೆ ನೀರು ಕೂಡ ಇಳ್ಕೊಳ್ತದೆ, ಹಾಗೆ ರೊಟ್ಟಿ ಕೂಡ ತುಂಬ ಮೆತ್ತಗೆ ಆಗ್ತದೆ. ಇಲ್ಲಿ ನಾನು ಇನ್ಸ್ಟೆಂಟಾಗಿ ಮಾಡಿರೋದು, ಹಾಗಾಗಿ ಅದನ್ನು ನಾನು ನೆನೆಯಲಿಕ್ಕೆ ಬಿಡಲಿಲ್ಲ. ನೆನೆಯಲಿಕ್ಕೆ ಬಿಟ್ಟರೆ ಇನ್ನೂ ಸಾಫ್ಟಾಗಿ ಬರ್ತದೆ. ಈಗಲೂ ಅದು ಸಾಫ್ಟಾಗಿ ಇದೆ ನೋಡಿ. ಆಲ್ಮೋಸ್ಟ್ ನಮ್ಮ ಚಪಾತಿ ಹಿಟ್ಟಿನ ಹದಕ್ಕೆ ರೊಟ್ಟಿಯ ಹಿಟ್ಟನ್ನು ತಟ್ಟಿಟ್ಟು ನೋಡಿ, ಈ ಥರ ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಇದೀಗ ರೊಟ್ಟಿ ತಟ್ಟಲಿಕ್ಕೆ ರೆಡಿಯಾಗಿದೆ. ಈಗ ನಾವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಬೋದು. ನನ್ನ ಹತ್ರ ಇವತ್ತು ಬಾಳೆ ಎಲೆ ಇರಲಿಲ್ಲ, ನಾನು ಅದಕ್ಕೆ ಬಟರ್ ಪೇಪರಲ್ಲಿ ಮಾಡ್ತಾಯಿದ್ದೇನೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನೋಡಿ ಕೈಯಲ್ಲಿ ಕೂಡ ತಟ್ಟಿಕೊಳ್ಬೋದು. ಇಲ್ಲದಿದ್ದರೆ ಈ ಥರ ಬಟರ್ ಪೇಪರ್ ಇಟ್ಟರೆ ತೆಳ್ಳಗೆ ಲಟ್ಟಿಸಲಿಕ್ಕೆ ಬರ್ತದೆ ನಮಗೆ. ಅದು ಎಷ್ಟು ತೆಳ್ಳಗೆ ಬೇಕೋ ನಮಗೆ ಅಷ್ಟು ತೆಳ್ಳಗೆ ಲಟ್ಟಿಸಲಿಕ್ಕೆ ಬರ್ತದೆ. ಆದರೆ ಸಾಬಕ್ಕಿ ರೊಟ್ಟಿ ನಿಮಗೆ ತುಂಬ ತೆಳ್ಳಗೆ ಮಾಡೋದ್ರಿಂದ ಒಂದು ಸ್ವಲ್ಪ ದಪ್ಪ ಇದ್ರೇ ಅದು ಚೆನ್ನಾಗಿರ್ತದೆ. ತುಂಬ ತೆಳ್ಳಗೆ ಮಾಡಿದರೆ ಅದನ್ನು ನಮಗೆ ಕಾವಲಿಗೆ ಹಾಕಲಿಕ್ಕೂ ಕಷ್ಟ ಆಗ್ತದೆ, ಹಾಗೆಯೇ ತುಂಡಾಗ್ತದೆ ಅದು. ಅದರಿಂದ ಒಂದು ಚೂರು ದಪ್ಪ ಇಟ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡಬೇಡಿ. ನೋಡಿ ಈ ಥರ ಕಾವಲಿಗೆ ಎಣ್ಣೆ ಹಚ್ಕೊಂಡು, ನಾನು ಕಾಸ್ಟ್ ಐರನ್ ತವಾದಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಅಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ನಾನ್ ಸ್ಟಿಕ್ ತವ ಆದರೆ ಅದರ ಅವಶ್ಯಕತೆ ಕೂಡ ಇಲ್ಲ. ಮೇಲಿಂದ ಬೆಣ್ಣೆ ಹಾಕ್ಕೊಂಡು ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳುವ. ಇದನ್ನು ಬೇಯಿಸಲಿಕ್ಕೆ ಸಹ ಹಾಗೆ ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸ್ಲಿಕ್ಕೆ ಹೋಗಬೇಡ, ಅದು ಸೀದು ಹೋಗ್ತದೆ. ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು, ಆವಾಗ ಅದು ಒಳಗಡೆ ಕೂಡ ಚೆನ್ನಾಗಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯ್ತದೆ. ಎರಡೂ ಕಡೆಗೆ ಕೂಡ ಬೆಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಎರಡು ಕಡೆಯನ್ನು ಕೂಡ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಸಾಬಕ್ಕಿಯ ರೊಟ್ಟಿ ರೆಡಿಯಾಯಿತು. ಇದಕ್ಕೆ ಉಪ್ಪು ಖಾರ ಎಲ್ಲ ನಿಮಗೆ ಬೇಕಾದ ಅಳತೆಗೆ, ಅಂದರೆ ಕೆಲವರಿಗೆ ಉಪ್ಪು ಕಡಿಮೆ ಸಾಕಾಗ್ತದೆ, ಕೆಲವರಿಗೆ ಉಪ್ಪು ಜಾಸ್ತಿ ಬೇಕಾಗ್ತದೆ. ಹಾಗೆ ಖಾರ ಕೂಡ ನಿಮ್ಮ ಖಾರಕ್ಕೆ ಅನುಗುಣವಾಗಿ, ಅಂದರೆ ಮಕ್ಕಳಿದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ದೊಡ್ಡವರಿಗೆ ಅದರ ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ನಡೀತದೆ. ಮತ್ತು ಸಾಬಕ್ಕಿಗೆ ಹಸಿಮೆಣಸು ನೀವು ಒಂದು ಜಾಸ್ತಿ ಹಾಕಿದ್ರೂ ಅದು ಜಾಸ್ತಿ ಆಗೋದಿಲ್ಲ, ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಕೊಂಡು.
ನಮ್ಮ ರುಚಿಯಾದ ಸಾಬಕ್ಕಿಯ ರೊಟ್ಟಿ ರೆಡಿ ಆಯಿತು. ಯಾವುದ್ರ ಜೊತೆ ಕೂಡ ಇದನ್ನು ನೀವು ಸರ್ವ್ ಮಾಡ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.